ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ರಾವಣ ಎಂದಾಕ್ಷಣ ನೆನಪಾಗೋದೇ ಶ್ರೀರಾಮಾಯಣ. ಅದರಲ್ಲಿ ಶ್ರೀರಾಮರ ವನವಾಸ, ರಾವಣನಿಂದ ಸೀತಾಮಾತೆಯ ಅಪಹರಣ, ಕಿಷ್ಕಿಂಧದಲ್ಲಿ ಪ್ರಭು ಆಂಜನೇಯನ ಭೇಟಿ, ಶ್ರೀರಾಮ ಸೇತು ನಿರ್ಮಾಣ, ಲಂಕಾದಹನ, ಶ್ರೀರಾಮ ಮತ್ತು ರಾವಣರ ನಡುವಿನ ಯುದ್ಧ, ಕೊನೆಗೆ ರಾವಣನ ಸಂಹಾರ ಮೊದಲಾದವುಗಳು ನೆನಪಿಗೆ ಬರ್ತವೆ. ರಾವಣ ಕೂಡ ಮಹಾನ್ ದೈವಭಕ್ತ, ಮಹಾನ್ ಶೂರ ಎಂದೆಲ್ಲ ಪೌರಾಣಿಕ ಕಥೆಗಳಲ್ಲಿ ನಾವು ಕೇಳಿದ್ದೇವೆ. ಇನ್ನೊಂದು ವಿಚಾರ ಗೊತ್ತಾ? ರಾವಣ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮನ ವಂಶಜ. ಹಾಗಾದರೆ ರಾವಣ ರಾಕ್ಷಸನ ಅಥವಾ ದೇವರ ಅಥವಾ ಮತ್ತಿನ್ಯಾರೋಣ? ಇನ್ನೊಂದು ವಿಚಾರ ಗೊತ್ತಾ? ದಶಾನನ ಎಂಬ ಹೆಸರು ಹೊಂದಿದ್ದ ರಾವಣನಿಗೆ ರಾವಣ ಎಂದು ಹೆಸರು ಹೇಗೆ ಬಂತು ಗೊತ್ತಾ? ರಾವಣನ ತಾಯಿ ಯಾರು? ರಾವಣನಿಗೆ ಎಷ್ಟು ಜನ ಹೆಂಡತಿಯರು? ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇನೆ. ಬನ್ನಿ ಸ್ನೇಹಿತರೆ, ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಶ್ರೀರಾಮಾಯಣ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದು. ಸಾಕ್ಷಾತ್ ಭಗವಾನ್ ವಿಷ್ಣು ಪ್ರಭು ಶ್ರೀರಾಮರ ಅವತಾರದಲ್ಲಿ ಜನಿಸಿ ಜಗತ್ತಿಗೆ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಅದೇ ರೀತಿ ಮಹಾನ್ ಪರಾಕ್ರಮಿ, ಮಹಾನ್ ವಿದ್ವಾಂಸ, ಮಹಾನ್ ಸಂಗೀತಗಾರ, ಮಹಾನ್ ತಾಂತ್ರಿಕ, ಇಷ್ಟೆಲ್ಲ ವಿದ್ಯೆಗಳಿದ್ದರೂ ರಾವಣ ತಾನು ಮಾಡಿದ ಅಧರ್ಮದ ಕಾರ್ಯದಿಂದ ಧರ್ಮಯುದ್ಧದಲ್ಲಿ ಸೋತು ಮಣ್ಣಾಗಬೇಕಾಯಿತು. ಅಂದಹಾಗೆ ರಾವಣನ ಮೊದಲ ಹೆಸರು ದಶಾನನ. 10 ಮುಖಗಳಿದ್ದ ಕಾರಣ ಆತನನ್ನ ದಶಾನನ ಅಂತ ಆತನನ್ನ ಕರೀತಾ ಇದ್ರು. ಮುಂದೆ ಒಂದು ದಿನ ದಶಾನನ ಎನ್ನುವ ಹೆಸರು ರಾವಣ ಅಂತ ಬದಲಾಗುತ್ತೆ. ರಾವಣನು ತನ್ನ ಹೆಸರನ್ನ ಶಿವನಿಂದ ಪಡೆದನು. ದಂತಕಥೆಯ ಪ್ರಕಾರ ರಾವಣನು ಶಿವನ ಮಹಾನ್ ಭಕ್ತನಾಗಿದ್ದನು. ತನ್ನ ಭಕ್ತಿ ಮತ್ತು ಶಕ್ತಿಯನ್ನ ಸಾಬೀತುಪಡಿಸಲು ಅವನು ಒಮ್ಮೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನ ಎತ್ತಲು ಪ್ರಯತ್ನ ಮಾಡ್ತಾನೆ. ರಾವಣನ ದುರಹಂಕಾರದಿಂದ ಕೋಪಗೊಂಡ ಶಿವನು ತನ್ನ ಬೆರಳಿನಿಂದ ಪರ್ವತವನ್ನ ಒತ್ತಿ ರಾವಣನನ್ನ ಕೆಳಗೆ ಸಿಲುಕಿಸಿ ಬಿಡ್ತಾನೆ. ರಾವಣನು ಸಂಕಟದಿಂದ ಕೂಗ್ತಾನೆ. ಬ್ರಹ್ಮಾಂಡವನ್ನ ನಡುಗಿಸುವ ಗಟ್ಟಿಯಾದ ಧ್ವನಿಯಲ್ಲಿ ಗುಡುಗಿನ ರೀತಿ ಆತ ಕಿರುಚು ಬಿಡ್ತಾನೆ. ಹೀಗಾಗಿ ರಾವಣನ ಭಕ್ತಿ ಮತ್ತು ಅವನ ಕೂಗಿನ ಶಕ್ತಿಯಿಂದ ಸಂತೋಷಗೊಂಡ ಶಿವನು ಅವನಿಗೆ ರಾವಣ ಎಂಬ ಹೆಸರನ್ನ ನೀಡ್ತಾನೆ. ಇದರರ್ಥ ಗರ್ಜಿಸುವವನು ಅಥವಾ ಜಗತ್ತನ್ನ ಕಿರುಚುವವನು. ಈ ಹೆಸರು ಅವನ ಅಗಾಧ ಶಕ್ತಿ ಮತ್ತು ದೈವಿಕ ಶಕ್ತಿಗಳಿಂದಾಗಿ ಅವನ ಸಂಕಟ ಎರಡನ್ನ ಸಂಕೇತಿಸುತ್ತದೆ. ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂದ್ರೆ, ರಾವಣ ಸಾಕ್ಷಾತ್ ಭಗವಾನ್ ಬ್ರಹ್ಮನ ವಂಶಜ. ಮೊದಲಿಗೆ ರಾವಣನ ತಂದೆ ಯಾರು ಗೊತ್ತಾ? ರಾವಣನ ತಂದೆ ವಿಶ್ರವ ಋಷಿ. ವಿಶ್ರವಣ ತಂದೆ ಪುಲಸ್ತೇನ ಋಷಿ. ಪುಲಸ್ತೇನನ ತಂದೆ ಸಾಕ್ಷಾತ್ ಭಗವಾನ್ ಬ್ರಹ್ಮ. ರಾವಣನ ತಂದೆ ವಿಶ್ರವ ಮಹಾನ್ ಋಷಿ ಮತ್ತು ವಿದ್ವಾಂಸ. ವಿಶ್ರವ ಸಪ್ತ ಋಷಿಗಳಲ್ಲಿ ಒಬ್ಬನಾದ ಪುಲಸ್ತ್ಯನ ಮಗ. ಅಂದರೆ 7 ಜನ ಮಹಾನ್ ಋಷಿಗಳಲ್ಲಿ ಅವರು ಕೂಡ ಒಬ್ಬರು. ರಾವಣನ ತಾಯಿ ಕೈಕೇಸಿ, ರಾಕ್ಷಸ ರಾಜಕುಮಾರಿ. ಈ ವಂಶವು ರಾವಣನನ್ನ ವಿಶಿಷ್ಟ ವ್ಯಕ್ತಿಯಾಗಿ ಮಾಡಿತು. ಅವನು ಬ್ರಾಹ್ಮಣ ಋಷಿ ಮತ್ತು ರಾಕ್ಷಸ ಗುಣಗಳನ್ನು ಆನುವಂಶಿಕವಾಗಿ ಪಡೆದನು. ಅವನ ಬುದ್ಧಿವಂತಿಕೆ, ಶಕ್ತಿ ಮತ್ತು ಭಗವಾನ್ ಶಿವನ ಭಕ್ತಿಗೆ ಕೊಡುಗೆ ನೀಡುತ್ತಾನೆ. ಇಲ್ಲಿ ರಾವಣ ಬ್ರಹ್ಮಣ ವಂಶಜನಾಗಿದ್ದರಿಂದ ದೈವಿ ಶಕ್ತಿ, ಇನ್ನೊಂದು ಕಡೆ ತಾಯಿ ಕೈಕಸಿ ರಾಕ್ಷಸ ರಾಜಕುಮಾರಿ. ಹೀಗಾಗಿ ಆ ಎರಡೂ ಗುಣಗಳು ಆತನಲ್ಲಿ ಇದ್ವು. ಹೀಗಾಗಿ ರಾಕ್ಷಸರ ರಾ ಅಕ್ಷರ ಹಾಗೂ ಬ್ರಹ್ಮ ಭಗವಾನ್, ಭಗವಾನನ ವನ್ ಹೆಸರು. ಅಂದರೆ ರಾ ಮತ್ತು ವನ್, ಭಗವನ್. ರಾ ಮತ್ತು ವನ್ ಸೇರಿ ಇವೆರಡು ರಾವಣ ಆಗಿತ್ತು. ಇವೆರಡು ಅಕ್ಷರಗಳಿಂದ ರಾವಣನ ಹೆಸರು ರಾವಣ ಅಂತೂ ಬಂತು ಅನ್ನೋ ಮಾತಿದೆ. ಇನ್ನು ರಾವಣ ನಿಜವಾಗಲೂ 10 ತಲೆಗಳನ್ನು ಹೊಂದಿದ್ದನ? ರಾವಣ 10 ತಲೆಗಳೊಂದಿಗೆ ಹುಟ್ಟಿಲ್ಲ. ರಾಮಾಯಣದ ಹೆಚ್ಚಿನ ಆವೃತ್ತಿಗಳು ಮತ್ತು ಸಂಬಂಧಿತ ದಂತಕಥೆಗಳ ಪ್ರಕಾರ ರಾವಣನು ವಿಶ್ರವ ಋಷಿ ಮತ್ತು ರಾಕ್ಷಸ ರಾಜಕುಮಾರಿ ಕೈಕೇಸಿಗೆ ಸಾಮಾನ್ಯ ಮಗುವಾಗಿ ಜನಿಸಿದ್ನು. ಅವನ ಜನ್ಮನಾಮ ದಶಾನನ, ಅಂದರೆ 10 ಕುತ್ತಿಗೆಯನ್ನ ಹೊಂದಿರುವವನು. ಆದರೆ ಅವನು ಮೂಲತಃ ಒಂದೇ ತಲೆಯನ್ನ ಹೊಂದಿದ್ದ. ಅವರು 10 ತಲೆಗಳನ್ನು ಹೇಗೆ ಪಡೆದರು ಎಂಬುದರ ಕುರಿತು ಕಥೆಗಳು ಬದಲಾಗ್ತವೆ. ಭಗವಾನ್ ಶಿವನಿಗೆ ತಪಸ್ಸು. ಒಂದು ದಂತಕಥೆಯಲ್ಲಿ ರಾವಣನು ಶಿವನನ್ನ ಮೆಚ್ಚಿಸಲು ತೀವ್ರವಾದ ತಪಸ್ಸನ್ನ ಮಾಡಿದ್ನು. ತನ್ನ ಭಕ್ತಿಯನ್ನ ಸಾಬೀತುಪಡಿಸಲು ಅವನು ತನ್ನ ತಲೆಯನ್ನ 10 ಬಾರಿ ಕತ್ತರಿಸಿದನು. ಪ್ರತಿ ಬಾರಿ ಶಿವನು ತನ್ನ ಸಮರ್ಪಣೆಯಿಂದ ಪ್ರಭಾವಿತರಾಗಿ ತಲೆಯನ್ನ ಪುನಃ ಸ್ಥಾಪಿಸಿದ್ನು.
ಒಂದು ವರವಾಗಿ ರಾವಣನಿಗೆ ಅಪಾರ ಶಕ್ತಿಯನ್ನ ನೀಡಲಾಯಿತು ಮತ್ತು ಅವನು ದಶಾನನ ಅಥವಾ 10 ತಲೆಗಳನ್ನು ಹೊಂದಿರುವವನು ಎಂದು ಕರೆಯಲ್ಪಟ್ಟಿತು. ಸಾಂಕೇತಿಕ ಪ್ರಾತಿನಿಧ್ಯವಾಗಿ ಕೆಲವು ವ್ಯಾಖ್ಯಾನಗಳು ಈ ರೀತಿ ಇವೆ. ರಾವಣನ 10 ತಲೆಗಳು ಭೌತಿಕವಲ್ಲ, ಆದರೆ ರೂಪಕವಾಗಿದ್ದು ಅವನ ಅಪಾರ ಜ್ಞಾನ, ಭಾವನೆಗಳು ಮತ್ತು ಕೌಶಲ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂದು ಸೂಚಿಸುತ್ತದೆ. ಮಾಂತ್ರಿಕ ಭ್ರಮೆ ಅಂದರೆ ಕೆಲವು ಪಠ್ಯಗಳು ರಾವಣನಿಗೆ ಅಗತ್ಯವಿರುವಾಗ 10 ತಲೆಗಳೊಂದಿಗೆ ಕಾಣಿಸಿಕೊಳ್ಳುವ ಮಾಂತ್ರಿಕ ಸಾಮರ್ಥ್ಯವನ್ನು ಹೊಂದಿದ್ದನೆಂದು ವಿವರಿಸುತ್ತವೆ. ಮುಖ್ಯವಾಗಿ ಶತ್ರುಗಳನ್ನು ಬೆದರಿಸಲು ಆತ ಮಾಂತ್ರಿಕ ಸಾಮರ್ಥ್ಯವನ್ನು ಹೊಂದಿದ್ದ ಎಂದು ಹೇಳಲಾಗುತ್ತೆ. ಹೀಗಾಗಿ ರಾವಣನು 10 ತಲೆಗಳೊಂದಿಗೆ ಹುಟ್ಟಿಲ್ಲ, ಆದರೆ ಅವನು ನಂತರ ಅವುಗಳನ್ನು ದೈವಿಕ ಆಶೀರ್ವಾದದ ಮೂಲಕ ಅಥವಾ ಅವನ ಶಕ್ತಿ ಮತ್ತು ಬುದ್ಧಿಶಕ್ತಿಯ ಸಾಂಕೇತಿಕ ಪ್ರತಿನಿಧಿಯಾಗಿ ಪಡೆದುಕೊಂಡನು. ಸ್ನೇಹಿತರೆ, ಇನ್ನು ರಾವಣನಿಗೆ ಎಷ್ಟು ಜನ ಪತ್ನಿಯರು ಗೊತ್ತಾ? ರಾಮಾಯಣದಲ್ಲಿ ಲಂಕಾದ ರಾಜನಾದ ರಾವಣನಿಗೆ ಪ್ರಾಥಮಿಕವಾಗಿ 3 ಹೆಂಡತಿಯರು ಇದ್ದರು ಎಂದು ತಿಳಿದುಬಂದಿದೆ. ಮಂಡೋದರಿ, ಧಾನ್ಯಮಾಲಿನಿ ಮತ್ತು ಹೆಸರು ಇರಲಾರದ ಇನ್ನೋರ್ವ ಹೆಂಡತಿ. ಅಂದರೆ ಮೂರನೆಯವಳ ಹೆಸರನ್ನು ಯಾವುದೇ ಆವೃತ್ತಿಗಳಲ್ಲಿ, ಯಾವುದೇ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿಲ್ಲ. ರಾಮಾಯಣ ಮತ್ತು ಪುರಾಣಗಳ ಕೆಲವು ಆವೃತ್ತಿಗಳು ರಾವಣನಿಗೆ ಇನ್ನೊಬ್ಬ ಹೆಂಡತಿ ಇದ್ದಳು ಅಂತ ಮಾತ್ರ ಉಲ್ಲೇಖಿಸಿದೆ, ಆದರೆ ಅವರ ಹೆಸರನ್ನು ಎಲ್ಲಿಯೂ ಸ್ಥಿರವಾಗಿ ದಾಖಲಿಸಿಲ್ಲ. ಇವುಗಳಲ್ಲದೆ ಕೆಲವು ಗ್ರಂಥಗಳು ರಾವಣನು ತನ್ನ ಅರಮನೆಯಲ್ಲಿ ಅನೇಕ ಪತ್ನಿಯರು ಮತ್ತು ಮಹಿಳೆಯರನ್ನು ಹೊಂದಿದ್ದನೆಂದು ಉಲ್ಲೇಖಿಸುತ್ತವೆ. ರಾವಣ ಮತ್ತು ಮಂಡೋದರಿಯ ಮದುವೆ ರಾವಣನು ಲಂಕಾದ ಪ್ರಬಲ ಆಡಳಿತಗಾರನಾಗುವುದಕ್ಕೆ ಬಹಳ ಹಿಂದೆಯೇ ಅವನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ಹುಡುಕಾಟದಲ್ಲಿ 3 ಲೋಕಗಳನ್ನು ಅಲೆದಾಡಿದನು. ಒಂದು ದಿನ ಅವರು ಅಸುರರ ಪೌರಾಣಿಕ ವಾಸ್ತುಶಿಲ್ಪಿ ಮಾಯಾಸುರನ ಭವ್ಯವಾದ ಅರಮನೆಗೆ ಪ್ರಯಾಣಿಸಿದರು. ಅತೀಂದ್ರಿಯ ಕ್ಷೇತ್ರಗಳ ಆಳದಲ್ಲಿ ಅಲ್ಲಿ ಅವರು ಮಾಯಾಸುರನ ಮಗಳು ಮಂಡೋದರಿಯನ್ನು ಕಂಡರು. ಅಂದರೆ ರಾವಣ ಮಂಡೋದರಿಯನ್ನು ನೋಡ್ತಾನೆ. ಅಪ್ರತಿಮ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಸದ್ಗುಣಗಳ ಮಹಿಳೆ ಅವರಾಗಿರ್ತಾರೆ. ರಾವಣನು ಪರಾಕ್ರಮಿ ಮತ್ತು ಭಯಭೀತನಾಗಿದ್ದರೂ ಮಂಡೋದರಿಯ ಉಪಸ್ಥಿತಿಯು ಅವನನ್ನು ವಿನಮ್ರಗೊಳಿಸಿತು. ಅವಳು ಕೇವಲ ಆಕರ್ಷಕವಾಗಿರದೆ ಆಳವಾಗಿ ಬುದ್ಧಿವಂತಳಾಗಿದ್ಲು, ಸದಾಚಾರದ ಸದ್ಗುಣಗಳನ್ನು ಒಳಗೊಂಡಿದ್ಲು. ಮಾಯಾಸುರನು ರಾವಣನ ಶಕ್ತಿ ಮತ್ತು ಪಾಂಡಿತ್ಯದ ಪರಾಕ್ರಮವನ್ನು ತಿಳಿದಿದ್ದನು. ಅವನನ್ನು ತನ್ನ ಮಗಳಿಗೆ ಸೂಕ್ತವಾದ ಜೋಡಿ ಎಂದು ಪರಿಗಣಿಸಿದ್ನು. ಆದಾಗ್ಯೂ ಮಂಡೋದರಿ ಹಿಂಜರಿದ್ಲು, ಏಕೆಂದರೆ ಅವಳು ರಾವಣನ ದುರಹಂಕಾರ ಮತ್ತು ಮನೆಯದ ಮಹತ್ವಾಕಾಂಕ್ಷೆಯನ್ನು ತಿಳಿದಿದ್ಲು. ಅವಳನ್ನು ಗೆಲ್ಲಲು ರಾವಣ ಅವಳನ್ನು ಯಾವಾಗಲೂ ರಕ್ಷಿಸುವುದಾಗಿ ಮತ್ತು ಅವಳನ್ನು ತನ್ನ ಮುಖ್ಯ ರಾಣಿಯಾಗಿ ಗೌರವಿಸುವುದಾಗಿ ಭರವಸೆ ನೀಡಿದನು. ಅವಳ ಮೀಸಲಾತಿಯ ಹೊರತಾಗಿಯೂ ಮಂಡೋದರಿ ತನ್ನ ಬುದ್ಧಿವಂತಿಕೆ ಮತ್ತು ಭಕ್ತಿಯು ಅವನ ಹೆಮ್ಮೆಯನ್ನು ತಗ್ಗಿಸುತ್ತದೆ ಎಂದು ಆಶೆಯನ್ನು ವ್ಯಕ್ತಪಡಿಸಿದ್ಲು. ಹೀಗೆ ಅಸುರ ಹಿರಿಯರ ಆಶೀರ್ವಾದದ ಅದ್ದೂರಿ ಸಮಾರಂಭದಲ್ಲಿ ಮಂಡೋದರಿ ಮತ್ತು ರಾವಣನ ವಿವಾಹವಾಯಿತು. ಅವಳು ಅವನಿಗೆ ನಿಷ್ಠಳಾಗಿದ್ದರೂ ಮಂಡೋದರಿ ರಾವಣನನ್ನು ಸದಾಚಾರದ ಕಡೆಗೆ ತಿರುಗಲು ಹೇಳ್ತಾನೆ ಇದ್ಲು. ತನ್ನ ಜೀವನವನ್ನು ಸಾಕಷ್ಟು ಬಾರಿ ಧರ್ಮ, ನ್ಯಾಯ, ನೀತಿ ಕಡೆ ನಡೆಯಬೇಕೆಂದು ರಾವಣನಿಗೆ ಹೇಳ್ತಾನೆ ಇದ್ಲು. ಅವಳ ದೊಡ್ಡ ದುಃಖವೆಂದರೆ ಅವಳ ಬುದ್ಧಿವಂತ ಸಲಹೆಯನ್ನು ಕೇಳಲು ನಿರಾಕರಿಸಿದ್ದು ಅವನ ಅಂತಿಮ ಅವನತಿಗೆ ಕಾರಣವಾಯಿತು. ಸ್ನೇಹಿತರೆ, ಇದು ರಾವಣನ ಕುರಿತಾಗಿ ಇರುವಂತಹ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಶ್ರೀರಾಮಾಯಣದಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರ್ತೀರಿ. ಸದ್ಯಕ್ಕೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದು, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರೋತ್ಸಾಹಿಸಿ. ನಮಸ್ಕಾರ.